ಕನಕ ಟಿವಿ ಕನ್ನಡ ನೂತನ ಸುದ್ದಿವಾಹಿನಿಗೆ ಚಾಲನೆ ನೀಡಿದ ನಟ ದುನಿಯಾ ವಿಜಯ್ ಸುದ್ದಿವಾಹಿನಿಗೆ ಶುಭಾಶಯಗಳನ್ನು ತಿಳಿಸಿದ ಗಣ್ಯ ಶ್ರೀಗಳು, ರಾಜಕೀಯ ಮುಖಂಡರು ಹಾಗೂ ಹೋರಾಟಗಾರರು. ಕನಕ ಟಿವಿ ಕನ್ನಡ, ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ಕನಕದಾಸರ ಗುಂಡಿಗೆಗಳನ್ನು, ಕನಕದಾಸರ ಚಿಂತನೆಗಳನ್ನು ಹಾಗೂ ಅನೇಕ ಸಿದ್ಧಪುರುಷರ ಚಿಂತನೆಗಳನ್ನು ಒಟ್ಟಾರೆ ಹೇಳಬೇಕು ಅಂತಂದರೆ ಯಾವ್ಯಾವ ಪುಣ್ಯವಂತ ಮಹಾತ್ಮರು ಆಗಿದ್ದಾರೆ, ಎಲೆಮರೆ ತಾಯಿಯಂತೆ ಇದ್ದಾರೆ, ಅವರೆಲ್ಲರೂ ಕೂಡ ಕನಕ ಟಿವಿಯವರು ಬೆಳಕಿಗೆ ತೆಗೆದುಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಚಾನಲ್ ಅವರಿಗೆ ಧನ್ಯವಾದಗಳನ್ನು ಶುಭ. ಮಾಧ್ಯಮಗಳು ಸಂವಿಧಾನದ 4ನೇ ಅಂಗ ಅಂತ ಹೇಳ್ತಾರೆ. ಸಮಾಜ ನಡೀತಕ್ಕಂಥ ಅನ್ಯಾಯ, ಅನಿಷ್ಟ ಪದ್ಧತಿಗಳನ್ನು ಖಂಡಿಸುವ ಹಿನ್ನೆಲೆಗೆ ಮಾಧ್ಯಮಗಳು ಮತ್ತು ಪತ್ರಿಕೆಗಳು ತಮ್ಮದೇ ಆಗಿರತಕ್ಕಂಥ ಜವಾಬ್ದಾರಿ ಹೊತ್ತುಕೊಂಡು ಇವತ್ತು ಕೆಲಸವನ್ನು ಮಾಡ್ತಾಯಿದ್ದಾವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬದಾಮಿಯಲ್ಲಿ ಕನಕ ಟಿವಿ ಯೂಟ್ಯೂಬ್ ಚಾನಲ್ಲು ಇವತ್ತು ಉದ್ಘಾಟನೆ ಆಗ್ತಾಯಿದೆ. ಹಾಗಾಗಿ ವಸ್ತುನಿಷ್ಠವಾಗಿರ್ತಕ್ಕಂಥ ವರದಿಯನ್ನು ಸಮಾಜಕ್ಕೆ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕೆಲವು ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ಹಾಗಾಗಿ ಅದರಲ್ಲಿ ನಮ್ಮ ಕನಕ ಟಿವಿ ಯೂಟ್ಯೂಬ್ ಚಾನಲ್ಲು ಮುಂಚಿನಲ್ಲಿ ಇರಲಿ ಅಂಥೇಳಿ ನಾವು ಈ ಯೂಟ್ಯೂಬ್ ಚಾನಲನ್ನು ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೇವೆ. ನಮ್ಮ ಕನಕ ಟಿವಿ ಚಾನಲ್ಲು ಉತ್ತರೋತ್ತರವಾಗಿ ಬೆಳೆಯಲಿ ಅಂಥೇಳಿ ಹಾರೈಸ್ತಾ ಇದ್ದೇವೆ. ಈ ಸುದ್ದಿವಾಹಿನಿ ಪ್ರಾರಂಭ ಆಗ್ತಾಯಿದೆ. ಆದಷ್ಟು ಬೇಗ ಜನರ ಮುಟ್ಟುವಂಥ ಪ್ರಯತ್ನ ಆಗಲಿ. ಜನರಿಂದ ಸಾಮಾಜಿಕ ಕಾರ್ಯ, ಅಭಿವೃದ್ಧಿ ಪರ ಚಿಂತನೆ ಆಗಲಿ. ಆತ್ಮೀಯ ಸ್ನೇಹಿತರೆ, ಕನಕ ಟಿವಿ ಎಂಬ ಒಂದು ಟಿವಿ ಇಡೀ ರಾಜ್ಯಾದ್ಯಂತ, ಜಿಲ್ಲೆಯಾದ್ಯಂತ ಪ್ರತಿ ಗ್ರಾಮಗಳಲ್ಲಿಯೂ ಸಹ ಉತ್ತಮವಾದ ಮಾಧ್ಯಮವಾಗಿ ಹೊರಹೊಮ್ಮಲಿ, ಭ್ರಷ್ಟಾಚಾರ ನಿರ್ಮೂಲನೆಯ ವಿಚಾರವಾಗಿ ಇಡೀ ರಾಜ್ಯಾದ್ಯಂತ ಉತ್ತಮ ವಿಚಾರಗಳನ್ನು ನೀಡಲಿ. ರಾಜ್ಯದ ಜನತೆಗೆ ಇದು ಉತ್ತಮವಾಗಿ ಸಂದೇಶಗಳನ್ನು ನೀಡಲಿ ಅಂತ ಈ ಟಿವಿಯ ಸಂಪಾದಕರು ಆದಂತಹ KH ಶಾಂತಗಿರಿ ಅವರ ನೇತೃತ್ವದಲ್ಲಿ ಇದು ಉತ್ತಮವಾದ ಹೆಸರನ್ನು ಪಡೆಯಲಿ. ಅದಕ್ಕೆ ದೇವರು ಒಳ್ಳೆಯ ಶುಭಾಶಯಗಳನ್ನು ಕೋರ್ಲಿ. ಆ ದೇವರ ಆಶೀರ್ವಾದ, ಬನಶಂಕರಿ ತಾಯಿಯ ಆಶೀರ್ವಾದ ಆ ಟಿವಿ ಮೇಲೆ ಇರಲಿ ಅಂತ ಹಾರೈಸ್ತೇನೆ. ನಿಮ್ಮ ಮಹಾಂತೇಶ ಲಕ್ಷ್ಮಣಹಟ್ಟಿ, KPCC ರಾಜ್ಯ ವಕ್ತಾರರು, ಬೆಂಗಳೂರು. ತಪ್ಪ ಶಾಂತಗಿರಿ ಅವರ ಸಾರಥ್ಯ ನೀಡಿರ್ತಕ್ಕಂಥ ಈ ಕನಕ ಟಿವಿ ಹೊಸ ಚಲನವನ್ನು ಏನೋ ಚಾಲನೆಗೊಂಡಿದೆ. ಇದು ರಾಜ್ಯಾದ್ಯಂತ ಪ್ರಚಲಿತವಾಗಲಿ, ಇನ್ನೂ ಹೆಚ್ಚು ಒಳ್ಳೆಯ ಸುದ್ದಿಗಳನ್ನು, ಜನರಿಗೆ ಅನುಕೂಲ ಆಗುವಂಥ ಒಂದು ಅಭಿವೃದ್ಧಿ ಕೆಲಸಗಳಾಗಲಿ, ಜನರಿಗೆ ತೊಂದರೆ ಆದವರಿಗೆ ಸಾರ್ವಜನಿಕ ಜೀವನದಲ್ಲಿ ಅವರಿಗೆ ಮೇಲೆತ್ತಲು ಅವಕಾಶ ಕೊಡುವಂಥ ಒಂದು ಮಾಧ್ಯಮ ಇದು ಬರಲಿ ಅಂತೇಳಿ ಶುಭ ಹಾರೈಸ್ತೀನಿ. ಸಮಸ್ತ ನಾಡಿನ ಜನತೆಗೆ ಇದು ವಿಶೇಷವಾಗಿ ಬನಶಂಕರಿ ತಾಯಿಯ ದೇವಸ್ಥಾನದಲ್ಲೇ ತ್ರಯೋದಶಿ ದಿನದಂದು ದೀಪಾವಳಿಯ ಹಬ್ಬದ ಇವತ್ತು ವಿಶೇಷವಾಗಿ ಕನಕ ಟಿವಿಯನ್ನು ಮತ್ತು ಇವತ್ತಿನ ದಿವಸ ಒಂದು ನೂತನವಾದಂಥ ಚಾನಲ್ ಉದ್ಘಾಟನೆಯನ್ನು ಕನಕಪ್ಪ ಶಾಂತಗಿರಿಯವರ ಸಂಪಾದಕ ಸಾರಥ್ಯದಲ್ಲಿ ಇವತ್ತು ಪೂಜೆದೊಂದಿಗೆ ಇವತ್ತು ಕನಕ ಟಿವಿ ಪ್ರಾರಂಭವಾಯಿತು. ಈ ಒಂದು ಕನಕ ಟಿವಿಯ ದೂರದೃಷ್ಟಿಯ ವಿಚಾರ ಏನಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಆಗಿರ್ಬೋದು, ರಾಷ್ಟ್ರಾದ್ಯಂತ ಇವತ್ತಿನ ದಿವಸ ಏನು ಸಮಾಜದಲ್ಲಿರ್ತಕ್ಕಂಥ 4ನೇ ಅಂಗ ಅಂತ ಪತ್ರಿಕಾ ಮಾಧ್ಯಮದ 4ನೇ ಅಂಗ ಏನಿವತ್ತಿನ ದಿವಸ ಸಮಾಜದಲ್ಲಿ ಆಗಿರ್ಬೋದು ಅಥವಾ ಬದುಕಿನಲ್ಲಿ ಆಗಿರ್ಬೋದು, ಕಾರ್ಯಾಂಗ ನ್ಯಾಯಾಂಗದಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಕ್ರೋಢೀಕರಿಸಿ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ನ್ಯಾಯ, ನೀತಿ, ಧರ್ಮ ಈ ಸಂಪೂರ್ಣವಾಗಿ ನ್ಯಾಯ ಕೊಡಿಸಬೇಕನ್ನೋ ದೂರದೃಷ್ಟಿಯಿಂದ ಕನಕ ಟಿವಿ ಇವತ್ತಿನ ದಿವಸ ಚಾಲನೆ ಆಗಿದೆ. ದಯಮಾಡಿ ಎಲ್ಲ ಸಾರ್ವಜನಿಕರು ಮತ್ತು ಸಮಾಜದವರು ಈ ಕನಕ ಟಿವಿಯ ವಾಹಿನಿಯನ್ನು ತಾವೆಲ್ಲ ಪ್ರತಿನಿತ್ಯ ವೀಕ್ಷಿಸಿ, ತಾವೆಲ್ಲ ವೀಕ್ಷಿಸಿದ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನಕ ಟಿವಿಗೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಅಂತಂದು ನಿಮ್ಮೆಲ್ಲರ ಮುಖಾಂತರ ನಾನು ವಿನಂತಿಸ್ಕೊಳ್ತೀನಿ. ನಮಸ್ಕಾರ.
ಕಬ್ಬಾಳ್ ಪ್ರಾರಂಭ ಮಾಡಿದ ಕನಕ ಟಿವಿ ಉತ್ತಮವಾಗಿ ಸೇವೆ ಮಾಡುವ ಮುಖಾಂತರ ಈ ತಾಲೂಕಿನ ಜನತೆಯ ಆಗುಹೋಗುಗಳ ಬಗ್ಗೆ ಸುದ್ದಿ ಮುಖಾಂತರ ಪ್ರಚಾರ ಮಾಡಿ ಜನರ ಆಶೋತ್ತರಗಳನ್ನು ಈಡೇರಿಸುವಂತಹ ಒಂದು ಸಂಸ್ಥೆಯಾಗಲಿ ಅಂತೇಳಿ ನಾನು ಹಾರೈಸುತ್ತೇನೆ. ಇವತ್ತಿನ ಒಂದು ದಿನಮಾನದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಒಂದು ವ್ಯವಸ್ಥೆಯಲ್ಲಿ ಕೂಡ ಎಷ್ಟು ಮಹತ್ವವನ್ನು ಪಡೆದಿದ್ದಾವೆ ಸಮಾಜದಲ್ಲಿ, ಅಷ್ಟೇ ಮಹತ್ವವನ್ನು ಇವತ್ತು ಮಾಧ್ಯಮ ರಂಗ ಪಡೆದುಕೊಂಡಿದ್ದು ನಮಗೆಲ್ಲ ತಿಳಿದಿರುವಂಥ ವಿಷಯ. ಇಂಥ ಒಂದು ದೂರದರ್ಶನ ಮಾಧ್ಯಮ, ಅದರಲ್ಲಿಯೂ ಕೂಡ ದೂರದರ್ಶನ ಮಾಧ್ಯಮ ಸಾಮಾಜಿಕವಾಗಿ ಜನರ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರ್ತಕ್ಕಂಥ ಒಂದು ಮಾಧ್ಯಮವಾಗಿದ್ದು, ಈ ಶುಭ ದಿನದಂದು ತಮ್ಮ ಕನಕ ಟಿವಿಯು ದೂರದರ್ಶನವು ಸುದ್ದಿವಾಹಿನಿಯ ಮೂಲಕವಾಗಿ ಇವತ್ತಿನ ದಿವಸ ಪ್ರಾರಂಭವಾಗ್ತಿರ್ತಕ್ಕಂಥ ಕೂಡ ನಮ್ಮೆಲ್ಲರಿಗೂ ಕೂಡ ಸಂತೋಷದಾಯಕ ವಿಷಯ ಅಂತ ಹೇಳಿ